ರಾಯರ ಸೇವೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೋ ಅವರೆಲ್ಲರ ಸೇವೆಯನ್ನ ಕೌಂಟ್ ಮಾಡ್ಕೊಳ್ಳೋದು, ಎಷ್ಟು ಪ್ರದಕ್ಷಿಣೆ ಮಾಡಿದ್ರು, ಎಷ್ಟು ನಮಸ್ಕಾರ ಹಾಕಿದ್ರು, ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯವಸ್ಥೆ ವಾದೀಂದ್ರ ತೀರ್ಥರದ್ದಂತೆ. ಅದನ್ನ ನೋಡ್ಕೊಳ್ತಾರಂತವ್ರು, ಯಾವಾಗ್ಲೂ ನೋಡ್ತಿರ್ತಾರೆ. ಯಾರೋ ಒಬ್ರು ಸೇವೆ ಮಾಡಿದ್ರಂತೆ. ಹೀಗೆ ಅವರು ಸೇವೆಯನ್ನ ಮಾಡಿದಾಗ ಅವರು 11 ದಿವಸ ಸೇವೆ ಮಾಡಿದ್ರು. ಅವ್ರು ಏನೋ ಅಂದುಕೊಂಡಿದ್ರು ರಾಯರಲ್ಲಿ, ಅಂದ್ಕೊಂಡ್ರದು ಆಗ್ಲೇ ಇಲ್ಲ, ಕೆಲಸವೇ ಕೂಡ್ಲಿಲ್ಲ ಅಂತೆ, ಆಗ್ಲಿಲ್ಲ, ಅಂದ್ಕೊಂಡಿದ್ದಾಗ್ಲಿಲ್ಲ. ಸಿಟ್ಟು ಬಂತು. ಅದಕ್ಕೆ ತಿರುಪತಿಗೆ ಹೋದ್ರಂತೆ. ತಿರುಪತಿಗೆ ಹೋಗಿ ಅಲ್ಲೊಂದು ಪತ್ರ ಬರೆದ್ರಂತೆ, ನಿಮ್ಮ ಶಿಷ್ಯರು ನಿಮ್ಮ ಭಕ್ತರು ರಾಯರ ಸೇವೆ ಮಾಡಿದ್ರೆ ಅನುಗ್ರಹ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ನಾನು ಸೇವೆ ಮಾಡಿದ್ರೆ ನನಗೆ ಅನುಗ್ರಹ ಮಾಡಿಲ್ಲ, ನಿಮ್ಮ ಭಕ್ತನಿಗೆ ಸ್ವಲ್ಪ ಹೇಳ್ರಿ ಅಂತ ಒಂದು ಪತ್ರ ಬರೆದು ಹುಂಡಿಗೆ ಹಾಕಿದ್ರಂತೆ. ಆವತ್ತಿನ ದಿವಸ ರಾತ್ರಿ ತಿರುಪತಿಯಲ್ಲಿ ಶ್ರೀನಿವಾಸ ದೇವರೇನೆ ಆ ವ್ಯಕ್ತಿಯ ಕನಸಲ್ಲಿ ಬಂದ್ರಂತೆ. ಅವನ ಕನಸಲ್ಲಿ ಬಂದು ಕೇಳಿದ್ರಂತೆ, ಯಾಕೆ ಹೀಗೆ ಮಾಡಿದ್ದಿ? ಅಲ್ಲ, ಮತ್ತೆ ಸೇವೆ ಮಾಡಿದ್ರೆ ನನಗೆ ವರವೇ ಕೊಟ್ಟಿಲ್ಲ ರಾಯರು.